ಆಚಮ್ಯ ತಗೊಳ್ಳಿ. ಓಂ ಕೇಶವ ನಾರಾಯಣ ತಿಲತರ್ಪಣಂ ಕರಿಷ್ಯೆ. ನೀರು ಹಾಕಿ ಬಿಟ್ಕೊಳ್ಳಿ. ನೀರು ಹಾಕೊಂಡು ಬಿಟ್ಬಿಡಿ. ಇಲ್ಲಿವರೆಗೂ ಎಲ್ಲ ಕಾರ್ಯವೂ ಸುಸೂತ್ರವಾಗಿ ಶ್ರದ್ಧೆಯಾಗಿ ನಡೆಸ್ಕೊಂಡಿದ್ದೀರಾ. ನಿಮ್ಮ ಪತ್ನಿಯವರ ಆತ್ಮ ಶಾಂತಿಯಾಗಿದೆ. ಅವರು ವೈಕುಂಠ ಲೋಕ ಸೇರಿದರೆ ಏನು ಯೋಚನೆ ಮಾಡಬೇಡಿ. ಇನ್ನು ಮುಂದೆ ನಿಮ್ಮಲ್ಲಿ ಎಲ್ಲ ಶುಭ ಕಾರ್ಯಗಳೇ ನಡೀತಾ ಇರಲಿ. ಬನ್ನಿ ಪ್ರಸಾದ ಇಲ್ಲಿಡಿ. ಈ ಪ್ರಸಾದ ನಿಮ್ಮ ಮನೆಯವರೆಲ್ಲ ತಗೊಂಡು ಒಂದು ನಿಮಿಷ ಬನ್ನಿ. ಈ ಪ್ರಸಾದನ ಇಲ್ಲಿ ಬರೋ ಭಕ್ತಾದಿಗಳಿಗೆ ಹಂಚ್ಬಿಡಿ. ಹಾಗೆ ಬನ್ನಿ. ಕಾಂತಿ ಆತ್ಮಕ್ಕೆ ಖಂಡಿತವಾಗ್ಲೂ ಶಾಂತಿ ಸಿಗುತ್ತಲ್ವಾ? ಖಂಡಿತವಾಗ್ಲೂ ಕಣ. ಅವಳು ಮತ್ತೊಂದು ಜನ್ಮದಲ್ಲಿ ಐಶ್ವರ್ಯನ ಹೊಟ್ಟೆಲಿ ಹುಟ್ಟು ಬರ್ತಾಳಣ್ಣ. ಮತ್ತೆ ನಮ್ಮನೆ ತುಂಬ್ತಾಳೆ. ಕಾಂತಿ ಮತ್ತೆ ಬಂದೇ ಬರ್ತಾಳೆ. ನಾನು ಇಷ್ಟು ದಿನ ಕಾಂತಿಗೋಸ್ಕರ ಕೊರಗ್ತಿದ್ನಲ್ಲ, ಅಷ್ಟೆಲ್ಲ ಕಾಂತಿ ಬರೋಳು, ನನಗೆ ಸಮಾಧಾನ ಮಾಡೋಳು. ನಿನ್ ಕನ್ಸಲ್ಲ. ನಾನು ಕಾಂತಿ ಜೊತೆ ನಿಜವಾಗ್ಲೂ ಮಾತಾಡಿದ್ದೀನಿ, ಅವಳನ್ನು ನೋಡಿದ್ದೀನಿ. ಹೌದು ಪುಟ್ಟಣ್ಣ, ಮತ್ತೆ ವಾಪಸ್ ಬಂದೇ ಬರ್ತಾಳೆ. ಖಂಡಿತ ಬರ್ತಾಳೆ. ನಿನ್ನ ಮಾತನ್ನ ನಾನು ನಂಬ್ತೀನಿ. ನಿನ್ನ ನಂಬಿಕೆ ಅಷ್ಟೊಂದು ದೃಢವಾಗಿದ್ರೆ ಖಂಡಿತವಾಗಲೂ ಕಾಂತಿ ಬರ್ತಾಳೆ. ಕಾಂತಿ ಯಾವ ರೂಪದಲ್ಲಿ ಬಂದರೂ ಸಂತೋಷ. ಯಾರೋ ಒಬ್ರು ಹರ್ಷದ್ ಕುಳ್ಗೋಸ್ಕರ ವರ್ಷದ ಕುಳ್ಳ ಕಳ್ಕೊಂಡ್ರಂತೆ. ಈಗ ಈ ಕಡೆ ಇದೂ ಇಲ್ಲ, ಆ ಕಡೆ ಅದೂ ಇಲ್ಲ. ಶಟ್ ಅಪ್. ತಲೆ ಎಲ್ಲ ಹರಟ್ಬೇಡ, ಸುಮ್ಮನೆ ಇದ್ಬಿಡು. ನಾನು ಈ ಸಲ ಬೇರೆ ಪ್ಲಾನ್ ಮಾಡಿದ್ದೆ. ಸಾಹಸ ಮಾಡಿದ್ರು ಒಳ್ಳೆಯವ್ರ ಸಾಹಸನೆ ಮಾಡ್ಬೇಕು ಅಂತ ನಿಮ್ಮನ್ನ ನಂಬಿದ್ದಕ್ಕೆ ಸರಿಯಾಗಿ ಆಯ್ತು. ಹೀಗೆ ಆಡ್ತಾ ಇದ್ರೆ ನಿನ್ನ ಈಗ್ಲೇ ಕೆಲಸದಿಂದ ಕಿತ್ತಾಕ್ತೀನಿ. ನೀವೇನ್ ಮೇಡಮ್ ಕೆಲಸ ಕೊಡೋದು ಕೆಲಸದಿಂದ ಕಿತ್ತಾಕೋದು? ಮೊದಲು ನಿಮ್ ಕೆಲಸ ಉಳಿಯುತ್ತಾ ಇಲ್ವಾ ಅಂತ ನೋಡ್ಕೊಳ್ಳಿ. ಅದ್ಯಾಕೂ ಗೊತ್ತಿಲ್ಲ ಮಂಜು. ನಮ್ಮ ಆಫರ್ ಒಪ್ಕೊಳ್ಳದೆ ಹೋದಾಗ್ಲಿಂದನೂ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇತ್ತು, ನೀವು ಖಂಡಿತ ಆಫೀಸಿಗೆ ಬಂದೇ ಬರ್ತೀರಾ ಅಂತ. ಆದ್ರೆ ಇಷ್ಟು ಬೇಗ ಬರ್ತೀರಾ ಅನ್ಕೊಂಡಿರ್ಲಿಲ್ಲ. ನಾನು ನಿಮ್ಮ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೆ. ವೆರಿ ಗುಡ್. ಆದರೆ ನನ್ನೊಂದು ಸಣ್ಣ ವಿನಂತಿ ಇದೆ ಸರ್. ನೀವು ಈ ಕೆಲಸ ಮಾಡೋದಕ್ಕೆ ಒಪ್ಕೊಂಡಿರೋದೇ ಒಂದು ಹಿಚ್ಚುಗಾರಿಕೆ. ಅಂಥದ್ರಲ್ಲಿ ಹೇಳಿ ಏನು? ನಾನು ಈ ಪ್ರಾಜೆಕ್ಟಲ್ಲಿ ಕೆಲಸ ಮಾಡೋದು ಬರೀ 2-3 ತಿಂಗಳಷ್ಟೇ. ಆಮೇಲೆ ನಾನು ನನ್ನ ಹಳ್ಳಿಗೆ ಹೋಗ್ಬೇಕಾಗಿ ಬರ್ಬೋದು. ಹೇಳಿದ್ನಲ್ಲ, ಸಣ್ಣ ಸಮಸ್ಯೆ ಇದೆ ಅಂತ. ಅದೇ ಸರ್, ನಾವೀಗ ಹೋಟೆಲ್ ರೂಮಲ್ಲಿ ಇದ್ಕೊಂಡು ಕೆಲ್ಸಕ್ಕೆ ಬರೋದಕ್ಕೆ ಶುರು ಮಾಡಿದ್ರೆ ನೀವು ಕೊಡೋ ಸಂಬಳ ಎಲ್ಲ ನಾನು ಹೋಟೆಲ್ ರೂಮ್ಗೆ ಸುರಿಬೇಕಾಗತ್ತೆ. ಒಂದು ಕೆಲಸ ಮಾಡಿ, ನಮ್ಮನೇಲಿ ಒಂದು ಗೆಸ್ಟ್ ರೂಮ್ ಇದೆ. ನಮ್ಮನೆಗೆ ಗೆಸ್ಟ್ಗಳು ಬರೋದು ಅಪರೂಪ. ಅಲ್ಲೇ ಬಂದಿದ್ವಿ. ಓಕೆ ಸರ್.